ಒಂದು ಜನಪರವಾದಂಥ ಕಾರ್ಯಕ್ರಮಗಳು ಜನತೆಯ ಭಾವನೆಗಳಿಗೆ ಇವತ್ತು ಯಾವ ರೀತಿಯ ಯೋಜನೆಗಳನ್ನು ತರಬೇಕು ಅಂತ ಒಂದು ಸರ್ಕಾರವನ್ನು ತರಲಿಕ್ಕೆ ಏನು ನಮ್ಮ ಶ್ರಮವನ್ನು ಹಾಕ್ತಾ ಇದ್ದೇವೆ. ಇವತ್ತು ನಾನು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಂತ್ರಿ ಏನಿದ್ದೇನೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಮೈಸೂರಿನ ಮಹಾರಾಜರು ಪ್ರಾರಂಭ ಮಾಡಿದಂಥ ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟನ್ನು ಸದ್ಯದಲ್ಲೇ ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಚ್ ಎಮ್ ಟಿ ಕಾರ್ಖಾನೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುಮಾರು 25,000 ಕುಟುಂಬಗಳಿಗೆ ಕೆಲಸ ಕೊಟ್ಟಂಥ ಕಾರ್ಖಾನೆ ಅದು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಅದಕ್ಕೂ ಇವತ್ತೊಂದು ಹೊಸ ಜೀವ ಕೊಡ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದೇನೆ. ಪ್ರಧಾನಮಂತ್ರಿಗಳು ಆಶೀರ್ವಾದ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಶ್ರೀರಂಗಪಟ್ಟಣ ಮತ್ತು ನಮ್ಮ ಶೆಟ್ಟಿಹಳ್ಳಿ ಭಾಗದಲ್ಲಿ ಒಂದು ಏರೈ ಅಂತಕ್ಕಂಥ ಒಂದು ಸೆಂಟ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಏನು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಟೆಸ್ಟಿಂಗ್ನ ಕಾರ್ಯಕ್ರಮ ಅದು. ಅದರ ಮುಖಾಂತರ ಹಲವಾರು ಕಾರ್ಖಾನೆಗಳು ಪೂನಾದಲ್ಲಿ ಯಾವ ರೀತಿ ಮಾಡಿದ್ದಾರೆ ಆ ರೀತಿಯ ಕಾರ್ಖಾನೆಗಳು ಪ್ರಾರಂಭ ಆದರೆ ಕೇವಲ ಮಂಡ್ಯ ಜಿಲ್ಲೆಗಷ್ಟಕ್ಕೆ ಅಲ್ಲ, ಮೈಸೂರಿನ ಭಾಗದ ನಮ್ಮ ಯುವಕರಿಗೂ ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಇವತ್ತು ಅವಕಾಶಗಳು ಸುಮಾರು 18-20 ಸಾವಿರ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ARIನ ಟೆಸ್ಟಿಂಗ್ ಸೆಂಟ್ರನ್ನ ಅಲ್ಲಿ ತರ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಎಷ್ಟು ನಮಗೆ ಬೆಂಬಲ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೇವೆ, ಮೊನ್ನೆ ನೀವು ಗಮನಿಸಬೇಕು, ಕೇಂದ್ರದ ರಕ್ಷಣಾ ಸಚಿವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಪುಟ್ಪರ್ತಿ ಹತ್ರ 650 ಎಕರೆ ಭೂಮಿಯನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಡಿಫೆನ್ಸ್ ಇಲಾಖೆಗೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇವತ್ತು ಏರ್ಕ್ರಾಫ್ಟಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಮೊನ್ನೆ. ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ಹಲವಾರು ಕಾರ್ಖಾನೆಗಳು ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ, ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ.